ದಿನ ಬಿಟ್ಬಿಟ್ಟು ಇವತ್ತು ಬಂಗಾರ ಕಿವಿನೋ ಹಾಕ್ಯಾನ ನೋಡ್ರಿ. ನಾ ಕೊಡ್ಸಿದ್ವು ಅವು ಬಂಗಾರ ಕಿವಿನೋ. ಬೆಳಿಗ್ಗೆನೆ ಎದ್ದು ಕಾಂದಿ ಅವೆಲ್ಲ ಒಗ್ದಾಕೇನ. ಸೊ ಇಷ್ಟೆಲ್ಲ ಐಟಮ್ಸ್ ಕಳಿಸಿದ್ ನೋಡ್ರಿ ನಮ್ಮವ್ವ. ಅಲ್ಲ ಏನಾದ್ರು ಹೇಳ್ರ. ಅದೇ ಅನ್ನೋ ದಿನಕ್ಕೆಲ್ಲ ಅರ್ಶನ ಎಲ್ಲ ತೊಳೆದು ಹಸ ಮಾಡ್ಬೇಕಲ್ಲ ಮನಿ. ಅವ್ರ ಕಂಡ್ರೆ ತುಂಬಾ ಒಂಥರ ಶ್ರಮಜೀವಿಗಳ ಜಾಸ್ತಿ ಕೆಲಸ ಮಾಡ್ತೀರಾ ನೀವು. ಇಲ್ಲ ಕೂಸಿ ನೀರ್ ಹಾಕಕ್ಕೆ ಇವಾಗ ಬಂದ್ರಿ ಇವ್ರು ರಾಜಾರಾಣಿ. ಇವತ್ತು ಅವ್ರದ್ದು ಆನಿವರ್ಸರಿ ಐತಿ. ಕೃಷ್ಣ ನಿಮ್ ದೋಸ್ತ ಚಂದ ಮೆಜೆಸ್ಟಿಕ್ ಬಂದು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ನಂದು ಪಾಪ ಸರಿ. ಸರಿ ಪಾಪ ನಂದು ಸರಿ ಪಾಪ ನಂದು ನಾನು ಇದ್ದಾಗೆ ಸರಿ ಬಿಟ್ಟು ಮಾಡಿ ಸರಿ ನೀ ಎತ್ತಗತ್ತೆ ಎತ್ತೆ ಎತ್ತೆ ಸಾಕು ಬಿಡು ಇವ ಆಕೆ ಎತ್ತಗೊಂಡ ನೋಡ್ ಕಾಕೀಗ. ಸರಿ ನಂದು ಪಾಪ ಅಯ್ಯೋ ಸರಿ ನೀವು ದುಕಾನಿಗೀಗ. ಇವತ್ತೇನಪ್ಪ ಅಂತಂದ್ರೆ ಲಾಗು ಒಂದು ಮನೆ ಕ್ಲೀನಿಂಗ್ ಮಾಡತ್ತೀವಿ. ನಮ್ಮ ಆಯಿ ಬೇರೆ ಇಲ್ಲ, ಊರಿಗೆ ಹೋಗ್ಬಿಟ್ಟಾಳ. ಅಲ್ಲಿ ಫಂಕ್ಷನ್ ಅದಂತೇಳಿ ಯಶಂದು ಹೋಗೋಣ. ಮನೆಗೆ ಯಾರಿಲ್ಲ, ನಾನು ನಮ್ಮ ತಂಗಿ ಕೃಷ್ಣ 3 ಜನ ಮಾತ್ರ ಇವಿ. ಬೆಳಿಗ್ಗೆನೆ ಎದ್ದು ಕಾಂದಿ ಅವೆಲ್ಲ ಒಗ್ದಾಕೇನ. ಅದೇ ಅನ್ನೋ ದಿನಕ್ಕೆಲ್ಲ ಅರ್ಶನ ಎಲ್ಲ ತೊಳೆದು ಹಸ ಮಾಡ್ಬೇಕಲ್ಲ ಮನಿ. ಸೊ ಅದಕ್ಕಾಗಿ ನಾವೆಲ್ಲ ಕ್ಲೀನ್ ಮಾಡೀವಿ. ಮ್ಯಾಲೆ ಕಾಂದಿ ಒಗ್ದ ಒಣಕೇನ. ಸ್ವಲ್ಪ ಹೊರಗೆ ಹೋಗ್ಯಾನ, ಬಂದು ಲಾಗ್ ಕಂಟಿನ್ಯೂ ಮಾಡ್ತಾನೆ. ನಾನೇನು ಲಾಗ್ ಮಾಡೋಕೆ ಹೋಗಲ್ಲ ಜಾಸ್ತಿ, ರೆಸ್ಟ್ ಮಾಡ್ಬೇಕಲ್ಲ, ರೆಸ್ಟ್ ಮಾಡ್ತಿರ್ತೀನಿ ನಾನು. ಸೊ ಮಧ್ಯಾಹ್ನ ಊಟನ ಆಯಿತು, ಎಲ್ಲ ಆಯಿತು. ಸೊ ಕ್ಲೀನಿಂಗ್ ಕೆಲಸ ಫುಲ್ ಕಂಪ್ಲೀಟಾಗಿ ಮುಗಿದೋಗೈತಿ. ನಾಳೆ ಪೂಜೆ ಮಾಡ್ಬೇಕಷ್ಟೆ. ಸೊ ಕೃಷ್ಣ ಬಂದು ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಯಾರು ಬೈಕೆ ಬೇಡ್ರಿ, ತೆಲಿಗೇನು ಕಟ್ಕೊಂಡಿಲ್ಲ ಅಂತ. ನನ್ನ ಕೂದಲೆಲ್ಲ ಹಸಿ ಅವ, ಅದ್ರ ಸಂಬಂಧ ಹಂಗೆ ಬಿಟ್ಟು ನಾನು. ಎದಕ್ಕೆ ನಗಾಕತ್ತಿ? ನಾ ವೆಲ್ಕಮ್ ಮಾಡಿದ್ದು ನಾವು ನಗಾಕತ್ತಳ. ಸೊ ಇರಲಿ. ಸೊ ಏನಪ್ಪ, ಎಷ್ಟು ದಿನ ಆಯಿತು ಇವಾಗ ಲಾಗ್ ಸ್ಟಾರ್ಟ್ ಮಾಡಕತ್ತೀರಿ. ಒಂದು 2-3 ದಿನ ಆಗೋಯ್ತು. ಸೊ ಯಾಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅದೇ ಸಾನ್ವಿಗೆ ಮಮತಾಗ ಹುಷಾರಿದ್ದಿದ್ದಿಲ್ಲಲ್ಲ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ನೋಡಿರಿ ನಮ್ಮ ಪಾಪ ಹೆಂಗೆ ಮಕ್ಕಂದೈತೆ ಅಂತ. ಕಷ್ಟ ಕಾಣಿಸ್ತಾರಂಗೆ ಇದು ಅಡ್ಡ ಐತಿ, ಹಾಗಾಗಿ ತೋರ್ಸಕತ್ತೀನಿ. ಆಕೆ ಬೆಳಗ್ಗೆ ಮಕ್ಕಂದ್ರೆ ಎಷ್ಟೊತ್ತು ಮಕ್ಕಂತಂದ್ರೆ 8 ಅವರ್ ಅಲ್ಲ, ಬೆಳಗ್ಗೆ ಒಂದು ಸಲ ಮಕ್ಕಂಬಿಟ್ರೆ ಮೈ ತೊಳಿಸಿ ಮನ್ಸಿಬಿಡ್ತಾರೆ. ಮನ್ಸಿ ಎದ್ದಳೋದಂದ್ರೆ ಮತ್ತೆ 2 ಗಂಟೆಗೇನ 3 ಗಂಟೆಗೆ ಎದ್ದಳತ್ತಲ್ಲ, ಮತ್ತೆ ಹಾಲು ಕುಡಿದು ಮತ್ತೆ ಮಕ್ಕಂದ. 7 ಗಂಟೆಯಿಂದ 2 ಗಂಟೆ 8 ಅವರ್ ಆಯಿತು. ಹಾಂ 8 ಅವರ್ ಆಯ್ತಲ್ಲ ಅಲ್ಲಿಗೆ. 8 ಅವರ್ ಎಷ್ಟೆಷ್ಟು ಅದು ಗೊತ್ತಾಗೈತೆ ನನಗೆ. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ ಮನೆ ಎಲ್ಲ ಕ್ಲೀನ್ ಮಾಡೀವಿ. ಲಾಗ್ ಮಾಡ್ಬೇಕು ನಾನು ಮಾಡ್ಬೇಕಂತ ಅನ್ಕೊಂಡು ಮಾಡೋಕ್ಕಾಗಲಿಲ್ಲ. ಸೊ ಮನ್ಯಾಗ ಎಷ್ಟು ಕೆಲಸ ಇದ್ವು ಅಂದ್ರೆ ಮನೆ ಹಾಸಿಗೆ ಒಗ್ದೈತಿ, ಮನೆಯೆಲ್ಲ ಕ್ಲೀನ್ ಮಾಡೈತಿ ಇವತ್ತು. ಸೊ ಇವತ್ತು ಮಮತಾ ರಾಯಿ ಊರಿಗೆ ಹೋಗ್ಯಾಳ. ಇವತ್ತಲ್ಲ ನಿನ್ನೆ ನೈಟ್ ಹೋಗ್ಯಾರ ಅವರು. ಸೊ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಫ್ರೀ ಆಗತ್ತಿಗೆ ಟೈಮ್ ನೋಡಕತ್ತೀನಿ 7:30-8 ಗಂಟೆ ಆಗಿಬಿಟ್ಟೈತಿ. ಸೊ ಅವಾಗೇ ಇವತ್ತು ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿ ಆಗೀನಿ. ಫಸ್ಟಿಗೆ ಭೀಮ್ನವ್ರ ಮನೆಗೆ ಹೋಗಿದ್ದೆ. ಭೀಮ್ನವ್ರ ಮನೆಗೆ ಯಾಕೆ ಹೋಗಿದ್ದೆ ಅಂದ್ರೆ ಇವತ್ತು ಅವ್ರದ್ದು ಆ್ಯನಿವರ್ಸರಿ ಐತಿ. ಸೊ ಅದಕ್ಕೆ ನಾನು ಒಬ್ಬನೇ ಹೊಂಟೀನಿ. ಮಮತಾ ಬರೋಕ್ಕಾಗಲ್ಲಲ್ಲ, ಸೊ ನಿಮಗೂ ಗೊತ್ತು, ಹಾಗಾಗಿ ಒಬ್ಬನೇ ಹೊಂಟೀನಿ. ಡೆಕೋರ್ ಎಲ್ಲ ಮಾಡಿಬಿಟ್ಟು ಬಂದೀವಿ. ನಾನು ಭೀಮ ದ್ರೌಪದಿ ಎಲ್ಲರೂ ಡೆಕೋರ್ ಮಾಡೈತಿ. ಸೊ ಇವಾಗ ಹೋಗ್ಬೇಕು, ಸೆಲೆಬ್ರೇಷನ್ ಮಾಡಿಕೊಂಡು ಬರೋಣ, ಸಿಗೋಣ, ಬರ್ರಿ ಹೋಗೋಣ.
ಕೇಕ್ ತೊಗೊಂಬಂತ ಬಂದೀವಿ, ನಾನು ಕೃಷ್ಣ ಇಬ್ರು. ಕೇಕ್ ತೊಗೊಂಡು ಹೋಗ್ಬೇಕು ಈಗ ಅಲ್ಲಿಗೆ. ಹೋಗಿ ಫೋನ್ ನೋಡೋಣ. ಬಂದ ನೋಡಿ ಕೃಷ್ಣ. ನಿಮ್ಮ ದೋಸ್ತ ಹಚ್ಚನ್ ನಾವು ಹಾಂ ಮಾತಾಡ್ತೀನಿ. ನಂಬರ್ ಕಂಡಿದ್ದೀವಿ ಏನಾದ ಮಾತಾಡ್ತೀನಿ. ಸೊ ನೋಡಿದ್ರಲ್ಲ, ಬರ್ರಿ ಹೋಗಮ್ರಿ, ಕೇಕ್ ತಗೊಂತೀವಿ. ಹಲೋ. ಹಾಂ ಹೌದಾ? ನೋಡಿ ಐಟಮ್ ಕೇಕ್ ಮಾಡೋದು ನೋಡಿದ್ದೀರಾ? ಸೊ ನೋಡ್ರಿ, ನಾವು ನಮ್ಮ ಸಬ್ಸ್ಕ್ರೈಬರು ಸ್ವಲ್ಪ ಅವ್ರದ್ದು ಬೇಕ್ರಿಲಿ ನಾವು ಕೇಕ್ ತೊಗೊಂಡೋಗಿದ್ದು. ಹೋದ ಸಜಾನೆ ಇವು ಅಕ್ಕ ಹತ್ರ ತೊಗೊಂಡೋಗಿದ್ದು ಇದೇ ಬೇಕ್ರಿಲಿ. ಇವಾಗನೂ ಭೀಮಂದು ಆ್ಯನಿವರ್ಸರಿ ಇದೇ ಅಂಗಡಿ ತೊಗೊಂಡೋಗ್ತಾ ಇದ್ವಿ. ಸೊ ಬರ್ರಿ ಹೋಗಮ್ರಿ. ಅಕ್ಕ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಮಾಡ್ತಾ ಇರ್ತಾರಂತ ಏನೋ ಒಂದು ಮಿನಿ ಲಾಗ್ ಅವಾಗವಾಗ. ಯೂಟ್ಯೂಬ್ ಐತೆ, ಆದ್ರೆ ನಿಮ್ಮ ಥರ ಕನ್ಸಿಸ್ಟೆನ್ಸಿ ಮಾಡಲ್ಲ. ಹೌದಕ್ಕ, ಸೇಮ್ ನೀವು ನೋಡೋಕ್ಕೆ ನಮ್ಮ ಅಕ್ಕನ ಥರ ಇದ್ದೀರಾ. ಒಬ್ಬರು ಲಕ್ಷ್ಮಿ ಅಂತ ಇದ್ದಾರೆ, ಅವ್ರ ಥರನೇ ಇದ್ದೀರಾ ನೀವು ನೋಡೋಕ್ಕೆ. ಖುಷಿ ಆಗುತ್ತೆ. ನೀವು ಅಲ್ಲಿಂದ ನನಗೆ ನಿಮ್ಮ ಸೈಡ್ ಯಾದಗಿರಿ ಹೌದೌದು. ಈಗ ನೀವು ಮಾತಾಡ್ತಿರಲ್ಲ, ಅವ್ರ ಕಂಡ್ರೆ ನನಗೆ ಖುಷಿ. ತುಂಬಾ ಒಂಥರ ಶ್ರಮಜೀವಿಗಳು ಜಾಸ್ತಿ ಕೆಲಸ ಮಾಡ್ತೀರಾ ನೀವು. ಇಲ್ಲಕ್ಕ, ನಮ್ಮ ವಿಡಿಯೋಸ್ ನೋಡೋರು ಭಾಳ ಬೆಂಗಳೂರು ಜನನೇ ನಮ್ಮ ಭಾಷೆ ಇಷ್ಟಪಡ್ತಾರೆ. ಭಾಷೆ ಒಂದು ನೀವೊಂಥರ ಶ್ರಮಜೀವಿಗಳ ಥರ. ಹೌದು. ತುಂಬಾ ಜನ ನೋಡ್ತೀನಿಲ್ಲ, ಹುಡುಗಿರು ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಹೌದೌದು. ಇಷ್ಟ ನನಗೆ ಅವರು. ಹಂಗಾಗಿ ನಮ್ಗೂ ಖುಷಿ. ನೀವು ಚೆನ್ನಾಗಿ ಬೆಳೆದು ನೀವು ಚೆನ್ನಾಗಿರಿ. ನೀವೊಂದು ಕಮೆಂಟ್ ಹಾಕಿದ್ರೆ ನೋಡಿದೆ, ನಾನು ರಿಪ್ಲೈನೂ ಮಾಡಿದ್ದೀನಿ ನಿಮ್ಗೆ. ಎಲ್ಲರಿಗೂ ಕಮೆಂಟ್ ಹಾಕಿದ್ರೆ ಎಲ್ಲೆಲ್ಲಿಂದನೂ ನೋಡಿ ಶೇಟುಗಳು ಯಾರು ಹೌದೌದೌದು. ಒಂದು ಸ್ಟೇಟಿಂದ ಬಂದು ಸೆಟ್ಲ್ ಆಯ್ತಾರೆ, ಒಂದೊಂದು ದೊಡ್ಡ ದೊಡ್ಡ ಮನೆಗಳು ತಗೊಂಡು. ನಮ್ಮ ಕಡೆಯವರು ಚೆನ್ನಾಗಿರ್ಲಿ. ಇಲ್ಲಕ್ಕ, ಹಿಂಗಾದ್ರೂ ನಮ್ಮ ಜನ ಇಲ್ಲೇ ಆದ್ರೂ ಗಾರೆ ಕೆಲಸ ಮಾಡ್ತವ್ರೆ. ದುಡಿದ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳಲ್ಲ ಅಷ್ಟೇ, ಸ್ವಲ್ಪ ತಲೆ ಇಲ್ಲ. ಇದಕ್ಕೆ ಇದು ಮಾಡ್ಬಿಡ್ತಾರೆ, ಬಿಟ್ರೆ ಇದು ಮಾಡ್ತಾ ಇಲ್ಲ ಅಷ್ಟೇ. ಕಷ್ಟಪಡ್ತಾರೆ. ನಮ್ಮ ಊರ್ ಸೈಡ್ ಎಲ್ಲರೂ ಬಂದು ಕಷ್ಟಪಡ್ತಾರೆ. ಏನಂದ್ರೆ ಸ್ವಲ್ಪ ಊರಲ್ಲಿ ಸಾಲಾಗೆಲ್ಲ ಇರ್ತಾವಲ್ಲ, ಅದನ್ನ ಕ್ಲಿಯರ್ ಮಾಡ್ಕೊಳಕ್ ಅಷ್ಟೇ. ಹೌದು. ಸೊ ಬರ್ರಿ ಸಿಗೋಣ. ನೋಡ್ರಿ ಇವಾಗ ಲೈಟಿಂಗ್ ಆಗ್ತಾನೆ, ಹೆಂಗ್ ಬೀಳ್ತಾನೆ ನೋಡ್ರಿ ಇವಾಗ ಲೈಟಿಂಗ್. ಏನೇನೋ ಸೆಟಪ್ ಮಾಡ್ಯಾನ. ಜಾಸ್ತಿ ನಾಗಮ್ಮನ ತೋರಿಸ್ತೇನೆ. ತೋರಿಸ್ತೀವಿ. ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿ. ಈ ಕಡೆ ಇರ್ಬೇಕು. ಅದೇ ತೆಗಿವತ್ತೆ. ಅದಕ್ಕೆ ನಾವು ಪೇಪರ್ ಇರೋ ತಂದಿದ್ರೆ. ಅಲ್ಲ ಏನಾದ್ರು ಹೇಳ್ರು. ಅಲ್ಲ ಎಲ್ಲ ಕೇಕ್ ಯಾವಾಗ ತಿನ್ನಪ್ಪ? ನನಗೆ ಕೂಡ ಹಿಂಗೆ ಆಗ್ಬಿಟ್ಟಿತ್ತು ಅವತ್ತು. ಕೃಷ್ಣ ಸ್ಟ್ರಾಂಗ್ ಆನ್ ಮನುಷ್ಯ, ಸ್ವಲ್ಪ ಒಂದ್ಸತಿ ತಿಂದು ಎಷ್ಟು ಸ್ಮೂತ್ ಐತೆ. ಇಲ್ಲಿ ನೋಡು ಕ್ರೀಮ್ ಇಲ್ಲ. ಸರಿ ಆಯ್ತು ಬಾ, ಸಾಕಾ? ಪೇಪರ್ ಐತೆ ಕಣ್ಣ ಅವ್ರೆ ಸ್ವಲ್ಪ ಅಷ್ಟು ಬೇಡ. ಇಲ್ಲ ನಾವು ತಿನ್ನಿಸ್ತೀವಿ ಇಬ್ರು. ಇನ್ನೊಂದ್ ನಿಮಿಷ ತಿನ್ನಿಸ್ತಾರಂತ ಫಸ್ಟ್. ಅನಿಲು ಕೃಷ್ಣ ಇಬ್ರು ಜೋಡಿ ಅಂತ ಅವರು ಬಾಯ್ ತೆಗಿದ್ರಿ. 100 ವರ್ಷ ಚಂದ ಹಿಂಗೆ ನಕ್ಕಂತ. 4 ವರ್ಷ ಅಲ್ಲ, 100 ವರ್ಷ ಚಂದ. ಅಲ್ಲ ನನಗೆ ಅವ್ರಿಬ್ರು ಸೆಂಟ್ರಲ್ ತಿನ್ನಿಸ್ಬೇಕು. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಮುಗಿಸ್ಕೊಂಡು ಬಂದು ಮಕ್ಕೊಂಬಿಟ್ಟೆ ನಾನು. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಂ ಹಾಂ ಬೇರೆ ವರ್ಷ. ಸೊ ಇವಾಗ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ, ನಮ್ಮವ್ವ ಅಕ್ಕಿ ಚೀಲ, ತುಪ್ಪ ಮತ್ತು ಕೊಬ್ಬರಿ, ಬೆಲ್ಲ ಮತ್ತು ಆಡ್ದೆಚ್ಚು ಅವನ್ನೆಲ್ಲ ಇಟ್ಟು ಒಂದು ಬಸ್ಸಲ್ಲಿಟ್ಟು ಕಳಿಸ್ಯಾರ. ನಮ್ಮ ತಮ್ಮ ಹೋಗಿಟ್ಟಾನ, ಫೋಟೋನ ಹಾಕ್ಯಾನ. ರಾತ್ರಿ ನನಗೆ ದ್ಯಾಸ್ ಇಲ್ಲ, ಅದು ಜಾಗ ಕ್ರಾಸಿಗೆ ಬರ್ರಿ ಅಂತ ಹೇಳಿದ್ರೆ ನಾನು ಹೋಗಿಲ್ಲ.
ಇವಾಗ ನೋಡ್ರಿ ಅದು ಫೋನ್ ಮಾಡಿದ್ದವ್ರಿಗೆ ಮೆಜೆಸ್ಟಿಕ್ನಾಗ ಅದಾರಂತ. ಸೊ ಇವಾಗ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು ನಾವು ತಗೊಂಬರಕ್ಕೆ. ಇದ್ರಾಗ ತಲೆಬೇನ್ ಮಾಡ್ತೀನಿ, ದ್ಯಾಸ ಇಲ್ಲ ನನಗೆ ಒಟ್ಟು. ಅಲ್ಲಿಗೆ ಹೊಂಟಿನ ತರಕ್ಕೆ ಬರ್ರಿ, ಅಲ್ಲಿಗೆ ಹೋಗಿ ತಗೊಂಬರಮ್ರಿ. ಇವತ್ತು ಜಸ್ಟ್ ಫೋನ್ ಹಚ್ಚಿದ್ದೆ ಎಲ್ಲದರಂತ, ಬರ್ರಿ ಹೋಗೋಣ. ನೋಡ್ರಿ ಮೆಜೆಸ್ಟಿಕ್ಕಿಗೆ ಬಂದು ಹೊಂಟಿವಿ. ನಮ್ಮ ಫ್ರೆಂಡಿಗೆ ಕರ್ಕೊಂಬಂದಿನಿ, ಅಕ್ಕಿ ಮೂಟೆ ಹಾಕ್ಯಂದು ಹೊಂಟಿವಿ. ಬರ್ರಿ ಹೋಗಮ್ರಿ. ನೋಡ್ರಿ ಮಂತ ನಮ್ಮ ಅವು ಕಳಿಸಿರೋದು ಚೀಲನೆಲ್ಲ ಓಪನ್ ಮಾಡಕತ್ತಾಳ. ಇದ್ರಾಗ ಏನೇನೋ ಕಳಿಸಿನ ಅಂತ ಅಂದಾಳ ನಮ್ಮವ್ವ. ನೋಡ್ಬೇಕು ಏನೇನು ಇದಾವಂತ. ತಗೊಂಬಂದು ಒಂದು ದಿವಸನೇ ಆಗ್ಯವತ್ತು, ಇವತ್ತು ಓಪನ್ ಮಾಡಕತ್ತೀವಿ. ಅದು ಏನಿದೆ ಏನೇನೋ ಬಂದವ. ಸದ್ಯಕ್ಕೆ ಓಪನ್ ಮಾಡಿ ಎಲ್ಲ ಆಮೇಲೆ ಓಪನ್ ಮಾಡಮ್ಮ. ಫಸ್ಟ್ ಇದು ನೋಡಮ್ಮ. ATM ಕಾರ್ಡ? ಹೌದು, ATM ಕಾರ್ಡ್. ATM ಕಾರ್ಡ್ ಅಲ್ಲೇ ಬಿಟ್ಟು ಬಂದಿದ್ದೆ ನಾನು ಮಾಡ್ಸೋಕೆ. ಮಮ್ತಾಗ ಇಲ್ಲಿ ಹುಡುಕ್ಯಾಡಕ್ಕೆ ಹಚ್ಚಿದ್ನಿ. ಇಲ್ಲೇ ಐತೆ ನೋಡಿ ಹುಡುಕ್ಯಾಡ ಅಂತ. ಏನು ಗುರಾಯಿಸ್ತಿ? ಇಷ್ಟನಾ? ಒಳಗೇನಿಲ್ಲ ಅಲ್ಲ? ಸೊ ಬರ್ರಿ ಅದನ್ನ ಓಪನ್ ಮಾಡಿ. ಏನೇನು ಐತಿ ನಮ್ಮವ್ವ ಏನೇನೋ ಕಳಿಸಿ ನಾನು ಲಾಡದಚ್ಚು, ತುಪ್ಪ, ಕೊಬ್ಬರಿ, ಇದೇನು ರವೆ, ಬೆಲ್ಲ ಇದೆ ನೋಡ್ರಿ. ಅಡದೆಚ್ಚು ಅಂದ್ರೆ ಸಿಡಕ್ಕೆ ಇಷ್ಟು ಐಟಮ್ಸ್ ಬರ್ತಾವನು. ಅಡದೆಚ್ಚು ಅಡುಗೆಗೆ ಹಾಕೋದಲ್ಲ, ಅಡದೆಚ್ಚು ಅಂತಂದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಜೀನಿ ಪೌಡರ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದು ಮಾಡ್ಬೇಕೇನ. ಫೋನ್ ಹಚ್ಚಿ ಕೇಳ್ಬೇಕು, ಗೊತ್ತಾಗುತ್ತೆ. ಏನು ಗೊತ್ತಾ, ಇಲ್ಲಿ ಯಾವ ಸಿಗಲ್ಲ ಹೇಳಲೆ ನಾನು. ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು, ಇದು ಒಂದು. ಯಾವ ಸಿಗಲ್ಲ ನಾವು. ನಾಲ್ಕು ಸಿಗಲ್ಲ. ತುಪ್ಪ ನೋಡಿ ಚೆಲ್ಲಿ ಐತಿ ಮಾಡೈತಿ. ಸೊ ನೋಡ್ರಿ, ಅರ್ಧಚ್ಚು ಇಷ್ಟು ಇರ್ತಾವ. ಇಷ್ಟು ಐಟಮ್ಸ್ ಇಲ್ಲಿ ಬೆಂಗಳೂರು ಸಿಗಲಿಲ್ಲ, ಅದಕ್ಕೆ ಊರಿಂದನೇ ತರಿಸೀನಿ. ಅಲ್ಲ ಸಿಗ್ತಾವೇನೋ ಗೊತ್ತಿಲ್ಲ ಮಾರ್ಕೆಟ್ನಾಗೆಲ್ಲ, ಇಲ್ಲಿ ನಾನು ನೋಡಿಲ್ಲ. ತುಪ್ಪ ನೋಡ್ರಿ ಆ ಲೆವೆಲಿಗೆ ಪ್ಯಾಕಿಂಗ್ ಮಾಡ್ಯಾಳ ನಮ್ಮವ್ವ. ಅಂದ್ರೆ ಚೆಲ್ಲಬಾರ್ದು ಅದನ್ನು ಒಟ್ಟು, ಹಂಗೆ ಪ್ಯಾಕಿಂಗ್ ಮಾಡ್ಯಾಳ. ತಟ್ಟಗನ ಚೆಲ್ಲಿಲ್ಲಲ್ವ ಅಂತ. ಅದೇ ಇಲ್ಲಿ ಅಷ್ಟ ಇದಾಗೈತಿ. ಸೊ ಚೀಲ ಆ ಕಡೆ ಈ ಕಡೆ ಮಾಡಿದೆ. ಏನದು? ಅದೇ ಸ್ಮೆಲ್ ಹಂಗೈತಿ ನೋಡ್ರಿ, ಎಷ್ಟು ಫ್ರೆಶ್ ಐತಿ. ಏನಾದ್ರೂ ಗಮ್ಮತ್ತ ಸ್ಮೆಲ್ ಬರುತ್ತೆ. ಹೋಳಿಗೆ ಹಾಕಿಂತ ತಿನ್ನೋಕೆ ಭಾರಿ ಇರುತ್ತಲ್ಲ ರೀ. ಫೈನಲಿ ಹೌದು. ಸೊ ಇಷ್ಟೆಲ್ಲ ಐಟಮ್ಸ್ ಕಳಿಸಿದ್ಲು ನೋಡ್ರಿ ನಮ್ಮವ್ವ. ಅಡ್ದಚ್ಚು ಮೇನ್ ಬೇಕಾಗಿತ್ತು ನಮಗೆ. ಇದು ಒಂದು ATM, ಒಂದು ATM ಅಲ್ಲೇ ಮಾಡಿಸಿದ್ದೆ, ತರೋಕ್ಕಾಗಿದ್ದಿಲ್ಲ, ಅಲ್ಲೇ ಬಿಟ್ಟೆ. ಓನ್ ಮಗಳೇ, ನನ್ನ ಮಗಳು ನೋಡ್ರಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಹೇಳಿವಾಗ. ನನ್ನ ಯಾಕೆ ಬಿಟ್ಟು ವಿಡಿಯೋ ಮಾಡಕತ್ತೀರಿ ಅಂತೇಳಿ ಬಂದವ. ಕಿವಿ ತಲೆ ಮೇಲೆ ಒಂದು ಚಿಟ್ಟಿ ಹಾಕ್ಯಂದು ಈ ಕಡೆ ತಿರುಗಿ ಮಗಳ. ಒಳ್ಳೆ ಅಂತ ನಾಚಿಕೆ ನೋಡಿ. ಕಾರ್ ಒಂದು ಕಳಿಸ್ಯಾಳ, ನಾನು ನೋಡೇ ಇಲ್ಲ. ಬಿಚ್ಚಿದ ಒಂದು ಕೂಸಿ ನೀರು ಹಾಕಕ್ಕೆ ಇವಾಗ ಬಂದಾರೆ ಇವ್ರು ರಾಜಾರಾಣಿ. ಬೆಳಗ್ಗೆ ಬರ್ರಿ, ಬೆಳಗ್ಗೆ ಕೂಸಿಗೆ ನೀರು ಹಾಕ್ಬೇಕಂತಂದ್ರೆ ಇಷ್ಟೊತ್ತಿನಾಗ ಬರ್ತಾರೆ ಕೆಲಸ ಮುಗಿಸ್ಕೊಂಡು. ಇಲ್ಲ, ನೀನು ಗಾರೆ ಕೆಲ್ಸಕ್ಕೆ ಹೋಗ್ತಲ್ಲ, ಆಕೆ ಬಿಸ್ನೆಸ್ ಮಾಡ್ತಾಳೆ. ಕೊಬ್ಬರಿ ತಿಕ್ಕಿ, ಬೆಲ್ಲ ತಿಕ್ಕಿ. ಸೊ ಇನ್ನೊಂದು ಏನಾಗಿದೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂದರೆ, ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನನ್ನ ಹತ್ರ ಡಾಟಾ ಇಲ್ಲ. ಫೋನಲ್ಲಿ ಯಾಕೋ ಸಡನ್ಲೇ ಡಾಟಾ ಆಫ್ ಆಗಿಬಿಟ್ಟೈತೆ. ಫೋನೆಲ್ಲ ಹೋಗುತ್ತಾ, ಡಾಟಾ ಮಾತ್ರ ಆಫ್ ಆಗಿಬಿಟ್ಟೈತೆ. ಈ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಇದಾಗತೈತೆ. ಅದಕ್ಕೆ ಸ್ವಲ್ಪ ಏರ್ಟೆಲ್ ಆಫೀಸಿಗೆ ಹೊಂಟೀನಿ. ಸೊ ಬರೀ ಏರ್ಟೆಲ್ ಆಫೀಸಿಗೆ ಹೋಗಿ ಅದು ಏನಂತ ಸಮಸ್ಯೆ ಕೇಳ್ಕೊಂಬರಮ್ಮ. ಮಮತಾ ರೆಸ್ಟ್ ಮಾಡೋಕತ್ತಾಳ, ನಮ್ಮ ಸಾನ್ವಿ ಕಾರ್ಟೂನ್ ನೋಡೋಕತ್ತಾಳ.
ಇವತ್ತು ಮಟನ್ ಮಾಡಕತ್ತಾಳ ಮಮತಾ. ಇವತ್ತು ನಮಗೋಸ್ಕರ. ಈ ಕಡೆ ತಿರುಗು. ಹಾಂ ತಿರುಗು. ಕಿವಾಗ ಏನು ಹಾಕಿಂದಲ್ಲ ಅದನ್ನು ತೋರಿಸ್ತು. ಇವತ್ತು ಇಷ್ಟು ದಿನ ಬಿಟ್ಬಿಟ್ಟು ಇವತ್ತು ಬಂಗಾರ ಕಿವಿನೂ ಹಾಕ್ಯಾನಲ್ಲ ನೋಡ್ರಿ. ನಾ ಕೊಡ್ಸಿದ್ವು ಬಂಗಾರ ಕಿವಿನೂ. ಸೊ ಇದ್ರ ಬಂಗಾರ ಕಿವಿನೂ ಚಂದ ಅದಾವಲ್ಲ ಅಂತ ನೋಡ್ರಿ. ಇದ್ರ ಬಗ್ಗೆ ಒಂದು ಸ್ಟೋರಿನೇ ಐತಿ. ಅದನ್ನು ಹೇಳ್ತಾಳೆ ಮಮತಾನೇ ಹೇಳ್ತಾಳೆ. ಇವತ್ತು ಮಟನ್ ಮಾಡಕತ್ತಾಳ ನಮ್ಮ ಮನ್ಯಾಗ. ಸೊ ಭಾಳ ದಿನ ಆಯ್ತು ಲಾಗ್ಸು. ಇವಾಗ ಏರ್ಟೆಲ್ ಆಫೀಸ್ಗೆ ಹೋಗಿ ಬಂದೆ. ಏನಾಗೈತೆ ಅಂದ್ರೆ ನಾನು ಪ್ರೀಪೇಡ್ ಮಾಡಿಸಿದ್ದಾಗ ಅದು ಹಾಸ್ಪೆಟ್ ಟಿ ವಿ ಕನೆಕ್ಟ್ ಮಾಡಿ ಡಾಟಾ ಎಲ್ಲ ಕಲಾಸ್ ಆಗಿದೈತಿ. 3 ದಿನ ವೇಟ್ ಮಾಡಿರಿ. 3 ದಿನ ಆದಮೇಲೆ ರೀಚಾರ್ಜ್ ಮತ್ತೆ ಫಸ್ಟಿಂದ ಮಾಡಿಸ್ರೆ ಅವಾಗ ಮತ್ತೆ ಡಾಟಾ ಬರುತ್ತೆ ಅಂತ ಹೇಳಾಕತ್ತಾರೆ ಅವರು. 3 ದಿನ ಡಾಟಾ ಇಲ್ದಂಗೆ ಏನು ಮಾಡ್ಬೇಕು? ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ನಾನು ಹೆಂಗೆ ಮಾಡ್ಬೇಕು? ಚಳಿ ಖರಾಬ್ ಆಗತೈತಿ. ನೋಡಮ್ರಿ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನೊಂದು ಪ್ಲ್ಯಾನ್ ಓಡಿಸ್ಬೇಕು. ಸದ್ಯಕ್ಕೆ ಇದು ಮಾಡಕತ್ತಾಳ. ಸೊ ಇಷ್ಟು ಹೇಳ್ತಾ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಸಾನಿ ಇವಾಗ ಜಸ್ಟ್ ಎದ್ದಾಳಾಗತ್ತಲ್ಲ ನೋಡ್ರಿ. ಆ ಮಿಕ್ಸಿ ಮಮತಾ ಪಲ್ಯ ಮಾಡಕತ್ತಿದ್ದಲ್ಲ, ಮಿಕ್ಸಿ ಸೌಂಡಿಗೆ ಎದ್ಬಿಟ್ಟಾಳಕ್ಕೆ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿರುತ್ತಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನೋಡ್ರಿ ಹೆಂಗೆ ಮಾಡಕತ್ತಾಳ ಅಡುಗೆ ಮಾಡೋಕ್ಕೆ. ಆ್ಯಕ್ಟಿವ್ ಆಗ್ಯಾಳ ಮಮತಾ. ಮಿದಲ್ ಫ್ರೈ ಮಾಡಕತ್ತಾಳ, ಮಿದಲ್ ಫ್ರೈ. ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಈ ರೆಸಿಪಿ ಲಾಗು ನಮ್ಮದು ಕಿರಿಕ್ ಜೋಡಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಹಳೇದು. ಅಂದರೆ ರೆಸಿಪಿ ಮಾತ್ರ ಬಿಡ್ತಿದ್ವಿ ಅದ್ರಾಗ. ಈ ರೆಸಿಪಿ ಎಲ್ಲ ಅದ್ರಾಗ ಬಿಡ್ತೀವಿ. ಸೊ ಯಾರು ನೋಡ್ಬೇಕು ಅನ್ಸುತ್ತಾ ಹಂಗೆಲ್ಲ ನೋಡಿ. ಯಾಕೆ ಹೆಂಗಿರ್ತಿದ್ದಿ ಸ್ವಲ್ಪ ಬಾಯ್ ತೊದ್ಲು ಬಂತ ಅಂದಕ್ಕೆ ನಕ್ಕಿಲ್ಲ ಹೊಡೆದ್ರದು ಅದು ಸಡನ್ಲಿ ಹಂಗಾಗುತ್ತಾ. ಸೊ ನಿಮಗೆ ಈ ರೆಸಿಪಿ ಹಾಕ್ಬೇಕಂದ್ರೆ ನಮ್ಮದು ಕಿರಿಕ್ ಜೋಡಿದಲ್ಲಿ ಸಿಗುತ್ತೆ, ಬಿಡ್ತೀವಿ. ನೋಡ್ರಿ ಇಷ್ಟ ಆಯ್ತಾ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.